ಫುಲ್ ಮೂನ್ ಸೇಲ್ ಬೆಳಗ್ಗೆ 9 ಗಂಟೆಯಿಂದ ರಾತ್ರಿ 12 ಗಂಟೆವರೆಗೂ ಜುಲೈ 29 ಒಂದು ದಿನ ಮಾತ್ರ. ನರೇಂದ್ರ ಮೋದಿ ಅವರ ಪೋಸ್ಟ್ ಅನ್ನ ಫೇಸ್ಬುಕ್ ಬ್ಲಾಕ್ ಮಾಡಿದೆ ಅಂತ ಬಿಜೆಪಿ ನಾಯಕ ತಜಿಂದರ್ ಸಿಂಗ್ ಬಗ್ಗಾ ಗಂಭೀರ ಆರೋಪವನ್ನ ಮಾಡಿದ್ರು. ಇದ್ರ ಬಗ್ಗೆ ತಜಿಂದರ್ ಸಿಂಗ್ ಬಗ್ಗಾ ಅವರು ತಮ್ಮ ಎಕ್ಸ್ ಖಾತೆಯಲ್ಲಿ ಬರೆದುಕೊಂಡಿದ್ದು ಆ ಪೋಸ್ಟ್ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಕೂಡ ಆಗ್ತಾ ಇದೆ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಸಂಬಂಧ ಪ್ರಧಾನಿ ನರೇಂದ್ರ ಮೋದಿ ಅವರು ಒಂದು ಪೋಸ್ಟ್ ಶೇರ್ ಮಾಡಿದ್ರು. ಆದರೆ ಈ ಪೋಸ್ಟ್ ಅನ್ನ ಭಾರತದಲ್ಲಿ ಬ್ಲಾಕ್ ಮಾಡಲಾಗಿದೆ ಅಂತ ಬಿಜೆಪಿ ಆರೋಪ ಮಾಡ್ತಾ ಇದೆ. ಕೆಲವು ವರದಿಗಳ ಪ್ರಕಾರ ಈ ಪೋಸ್ಟ್ ಮೇಲಿನ ನಿರ್ಬಂಧ ತೆರವು ಮಾಡಲಾಗಿದೆ ಅಂತಾನೂ ಹೇಳಲಾಗ್ತಾ ಇದೆ. ಫೇಸ್ಬುಕ್ ತನ್ನೆಲ್ಲ ಮಿತಿಗಳನ್ನು ಮೀರಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರ ಪೋಸ್ಟ್ ಅನ್ನ ಭಾರತದಲ್ಲಿ ನೋಡದಂತೆ ಮೆಟಾ ನಿರ್ಬಂಧ ಮಾಡಿದೆ. ಯಾರ ಆದೇಶದ ಮೇರೆಗೆ ಭಾರತದ ಪ್ರಧಾನಮಂತ್ರಿಗಳ ಪೋಸ್ಟ್ ಅನ್ನು ನಿರ್ಬಂಧ ಮಾಡಿದೆ ಅಂತ ಪ್ರಶ್ನೆ ಮಾಡಿದ್ದಾರೆ. ಹಾಗೆ ವಿದೇಶಿ ಸಾಮಾಜಿಕ ಮಾಧ್ಯಮ ವೇದಿಕೆಯೊಂದು ಭಾರತೀಯರು ಏನು ಓದಬೇಕು ಏನು ಓದಬಾರದು ಅನ್ನೋದನ್ನ ನಿರ್ಧರಿಸಬಹುದಾ ಅನ್ನೋ ಪ್ರಶ್ನೆ ಕೂಡ ಮಾಡಿದ್ರು. ಭಾರತದ ಪ್ರಧಾನಮಂತ್ರಿಯನ್ನ ಸೆನ್ಸಾರ್ ಮಾಡುವ ಮತ್ತು ಭಾರತೀಯರು ಏನು ಓದಬಹುದು ಅನ್ನೋದನ್ನ ನಿರ್ಧರಿಸೋ ಹಕ್ಕನ್ನ ಈ ವಿದೇಶಿ ವೇದಿಕೆಗೆ ಯಾರು ಕೊಟ್ಟಿದ್ದು ಅಂತ ಪೋಸ್ಟ್ ನಲ್ಲಿ ಕೇಳಿದ್ದಾರೆ. ಫೇಸ್ಬುಕ್ ಇದಕ್ಕೆ ಸ್ಪಷ್ಟನೆ ಕೊಡಬೇಕು ಅಂತ ಕೂಡ ಆಗ್ರಹ ಮಾಡಿದ್ರು. ಈಗ ಇದಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಫೇಸ್ಬುಕ್ ರಿಯಾಕ್ಟ್ ಮಾಡಿದೆ, ಜೊತೆಗೆ ಕ್ಷಮೆ ಕೂಡ ಕೇಳಿದೆ. ಸಾಮಾಜಿಕ ಜಾಲತಾಣ ಫೇಸ್ಬುಕ್ನಿಂದ ಅಕಸ್ಮಾತ್ ಆಗಿ ತೆಗೆದುಹಾಕಲಾದ ಘಟನೆ ನಡೆದಿದ್ದು ಈ ತಾಂತ್ರಿಕ ಪ್ರಮಾದಕ್ಕೆ ಅದರ ಮಾತೃ ಸಂಸ್ಥೆ ಮೆಟಾ ಬಹಿರಂಗವಾಗಿ ಕ್ಷಮೆ ಕೇಳಿದೆ. ಪ್ರಧಾನಿಯವರ ವಿಡಿಯೋ ಫೇಸ್ಬುಕ್ನಲ್ಲಿ ಹಠಾತ್ ಕಾಣೆಯಾಗಿದ್ದನ್ನು ಗಮನಿಸಿದ ನೆಟ್ಟಿಗರು ಹಾಗೆ ಬಿಜೆಪಿ ನಾಯಕರು ಇದಕ್ಕೆ ಸಾಕಷ್ಟು ಆಕ್ಷೇಪ ವ್ಯಕ್ತಪಡಿಸಿದ ಹಿನ್ನೆಲೆಯಲ್ಲಿ ಈ ವಿಷಯ ಹೆಚ್ಚು ಹರಡ್ತಾ ಇದ್ದ ಹಾಗೇನೆ ಎಚ್ಚೆತ್ತುಕೊಂಡಿರೋ ಮೆಟಾ ಸಂಸ್ಥೆ ತಕ್ಷಣ ವಿಡಿಯೋವನ್ನ ಮರುಸ್ಥಾಪಿಸಿದೆ. ಇದ್ರ ಬಗ್ಗೆ ಅಧಿಕೃತ ಸ್ಪಷ್ಟನೆ ನೀಡಿರೋ ಮೆಟಾ ಸಂಸ್ಥೆಯ ವಕ್ತಾರರು ಈ ವಿಡಿಯೋವನ್ನ ತಪ್ಪು ಗ್ರಹಿಕೆಯಿಂದ ಅಥವಾ ಯಾಂತ್ರಿಕ ದೋಷದಿಂದ ಅಳಿಸಿ ಹಾಕಲಾಗಿತ್ತು. ತಕ್ಷಣವೇ ಸಮಸ್ಯೆಯನ್ನು ಸರಿಪಡಿಸಲಾಗಿದ್ದು ವಿಡಿಯೋವನ್ನ ಮತ್ತೆ ಸಾರ್ವಜನಿಕರ ವೀಕ್ಷಣೆಗೆ ಲಭ್ಯಗೊಳಿಸಲಾಗಿದೆ ಅಂತ ತಿಳಿಸಿದ್ದಾರೆ. ಹಾಗೆಯೇ ಸರ್ಕಾರ ಈ ಘಟನೆಯನ್ನ ಗಂಭೀರವಾಗಿ ಪರಿಗಣಿಸ್ತಾ ಇದೆ ಮತ್ತು ಮೆಟಾದ ವಿವರಣೆ ಹಾಗೆ ವಿಡಿಯೋವನ್ನ ತೆಗೆದುಹಾಕುವುದಕ್ಕೆ ಕಾರಣವಾದ ಸಂದರ್ಭಗಳನ್ನ ಪರಿಶೀಲನೆ ಮಾಡ್ತಾ ಇದೆ. ವಿವರಣೆ ಕೊಡೋದಕ್ಕೆ ಮೆಟಾ ಪ್ರತಿನಿಧಿಗಳು ಮತ್ತು ಸಂಬಂಧಪಟ್ಟ ಅಧಿಕಾರಿಗಳನ್ನ ಕರೆಸಬಹುದು ಅಂತಾನೂ ಹೇಳಲಾಗ್ತಾ ಇದೆ. ಪ್ರಧಾನಿ ಮೋದಿ ಅವರ ಫೇಸ್ಬುಕ್ ವಿಡಿಯೋವನ್ನ ತಾತ್ಕಾಲಿಕವಾಗಿ ನಿರ್ಬಂಧಿಸಿದ್ದಕ್ಕೆ ಸಂಬಂಧಪಟ್ಟ ಹಾಗೆ ಎಲೆಕ್ಟ್ರಾನಿಕ್ಸ್ ಹಾಗೆ ಮಾಹಿತಿ ತಂತ್ರಜ್ಞಾನ ಸಚಿವಾಲಯ ಮೆಟಾ ಮತ್ತು ಇನ್ಸ್ಟಾಗ್ರಾಂನ ಜಾಗತಿಕ ಮುಖ್ಯಸ್ಥರಿಗೆ ಸಮನ್ಸ್ ಜಾರಿ ಮಾಡಿದೆ ಅಂತಾನೂ ವರದಿಯಾಗ್ತಾ ಇದೆ. ಜುಲೈ 23ನೇ ತಾರೀಕು ಅಪ್ಲೋಡ್ ಮಾಡಲಾಗಿದ್ದ ವಿಡಿಯೋದಲ್ಲಿ ಸಿಜೆಪಿ ಆಯೋಜಿಸಿದ್ದ ವಿದ್ಯಾರ್ಥಿ ಪ್ರತಿಭಟನೆಯ ಸಂದರ್ಭದಲ್ಲಿ ಜನರಲ್ ಝಡ್ಗೆ ಅಂದ್ರೆ ಜನ್ಜಿಗಳಿಗೆ ಪ್ರಧಾನಿ ಮೋದಿ ಒಂದು ಸಂದೇಶವನ್ನ ಕೊಡುವ ಪೋಸ್ಟ್ ಅದಾಗಿತ್ತು. ಪ್ರಶ್ನೆ ಪತ್ರಿಕೆ ಸೋರಿಕೆಯನ್ನು ತಡೆಯೋದಕ್ಕೆ ಸರ್ಕಾರ ಕಠಿಣ ಕ್ರಮಗಳನ್ನ ಕೈಗೊಳ್ಳುತ್ತೆ ಅನ್ನೋ ಮಾತನ್ನ ಹೇಳಿದ್ರು. ವಿದ್ಯಾರ್ಥಿಗಳಿಗೆ ಒಂದಷ್ಟು ಭರವಸೆಯನ್ನ ಕೊಟ್ಟಿದ್ರು. ಜೊತೆಗೆ ಸಚಿವ ಸಂಪುಟದ ಮುಂದೆ ಕಠಿಣ ಕಾನೂನು ನಿಬಂಧನೆಗಳನ್ನ ತರಲಾಗುತ್ತೆ ಅಂತೆಲ್ಲ ಹೇಳಿದ್ರು. ಈ ವಿಡಿಯೋವನ್ನ ಫೇಸ್ಬುಕ್ ನಿರ್ಬಂಧ ಮಾಡಿತ್ತು. ಈಗ ತನ್ನ ತಪ್ಪನ್ನ ಅರಿತುಕೊಂಡು ಮತ್ತೆ ವಿಡಿಯೋ ಲಭ್ಯ ಆಗೋ ಹಾಗೆ ಮತ್ತೆ ಮರುಸ್ಥಾಪನೆ ಮಾಡಿದೆ. ಅಂದ್ರೆ ಫೇಸ್ಬುಕ್ ನಿಂದ ಅದರಲ್ಲೂ ಪ್ರಧಾನಿ ಮೋದಿ ಅವರ ವಿಡಿಯೋ ವಿಚಾರವಾಗಿ ಈ ರೀತಿಯಾಗಿ ಅದು ನಡೆದುಕೊಂಡಿದ್ದನ್ನ ಅನೇಕರು ವಿರೋಧ ಮಾಡ್ತಾ ಇದ್ದಾರೆ. ಇದು ಸಣ್ಣ ಪುಟ್ಟ ಪ್ರಮಾದ ಅಲ್ವೇ ಅಲ್ಲ ಅಂತ ಹೇಳ್ತಾ ಆಕ್ರೋಶ ಹೊರಹಾಕಲಾಗ್ತಾ ಇದೆ. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.